ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮತ್ತಷ್ಟು ಬ್ಯಾಂಕಿಂಗ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಗಳಿಗೆ ನಾವು ಕ್ವಶನ್ ಅಂಡ್ ಆನ್ಸರ್ ಗಳನ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಅಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ನೀವು ಪ್ರೆಸ್ ಮಾಡಬೇಕು. ಯಾಕೆ ಅಂದ್ರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ನೀವು ಅಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲ್ಗಡೆ ಪ್ರೆಸ್ ಮಾಡಬೇಕು. ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದು ಕ್ವಶನ್ ಬಂದ್ಬಿಟ್ಟು ನಿಮಗೆ ದ ಬೇಸಿಕ್ ಆಪರೇಷನ್ ಪರ್ಫಾರ್ಮ್ಡ್ ಬೈ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ನಿರ್ವಹಿಸುವ ಮೂಲಭೂತ ಕಾರ್ಯಾಚರಣೆಗಳು. ಅಂದ್ರೆ ಮೂಲಭೂತ ಕಾರ್ಯಾಚರಣೆಗಳು ಯಾವ್ಯಾವ ಬರ್ತಾವಪ್ಪ ಇದರಲ್ಲಿ ಅಂತ ಹೇಳಿದ್ರೆ, ಸೊ ಇದರಲ್ಲಿ ವಸ್ತು ಕೂಡ ಬರ್ತವೆ, ಅರ್ಥಮೆಟಿಕಲ್ ಬರುತ್ತೆ, ಲಾಜಿಕಲ್ ಬರುತ್ತೆ, ಮತ್ತೆ ಸ್ಟೋರೇಜ್ ಕೂಡ ಬರ್ತವೆ. ಹಾಗಿದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದು ಡಿ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಅಪ್ಲೈ ಆಗುತ್ತೆ. ಓಕೆನಾ? ಸೊ ಹಾಗಿದ್ರೆ ಫಸ್ಟ್ ಒಂದು ಕ್ವಶನ್ ಗೆ ಆನ್ಸರ್ ಬಂದ್ಬಿಟ್ಟು ಡಿ ಆಲ್ ಆಫ್ ಎಬೋ ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು what is the part of computer that allows user input information ಅಂದ್ರೆ ಮಾಹಿತಿಯನ್ನು ಇನ್ಪುಟ್ ಮಾಡಲು ಬಳಕೆದಾರರನ್ನು ಅನುಮತಿಸುವ ಕಂಪ್ಯೂಟರ್ ನ ಭಾಗ ಯಾವುದು? ಅಂದ್ರೆ ಇನ್ಪುಟ್ ಡಿವೈಸ್ ಅನ್ನ ನಾವು ಅಪ್ಲೈ ಮಾಡ್ತಕ್ಕಂಥದಕ್ಕೆ ಏನಂತ ಕರಿತೀವಿ ಅದನ್ನ? ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬರ್ತಕ್ಕಂಥದ್ದು ಇನ್ಪುಟ್ ಡಿವೈಸ್ ಅಂತಕ್ಕಂತಂದ್ರೆ ಆನ್ಸರ್ ಬರ್ತಕ್ಕಂಥದ್ದು. ಯಾಕೆಂದ್ರೆ ನಮ್ಗೆ ಔಟ್ಪುಟ್ ಆಗಲ್ಲ, ಸಾಫ್ಟ್ವೇರ್ ಆಗಲ್ಲ, ದೆನ್ ಆಪರೇಟಿಂಗ್ ಸಿಸ್ಟಮ್ಸ್ ಕೂಡ ಬರೋದಿಲ್ಲ. ಓಕೆನಾ? ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮೈಕ್ರೋ ಪ್ರೊಸೆಸರ್ ಆಸ್ ಸ್ವಿಚಿಂಗ್ ಡಿವೈಸ್ ಆರ್ ಫಾರ್ ವಿತ್ ಜನರೇಷನ್ ಕಂಪ್ಯೂಟರ್ ಅಂದ್ರೆ ಸ್ವಿಚಿಂಗ್ ಸಾಧನಗಳಂತೆ ಮೈಕ್ರೋ ಪ್ರೊಸೆಸರ್ ಗಳು ಯಾವ ಪೀಳಿಗೆಯ ಕಂಪ್ಯೂಟರ್ ಗಳಿಗೆ ಬಳಸಲಾಗಿದೆ? ಅಂದ್ರೆ ಯಾವ ಒಂದು ಪೀಳಿಗೆ ಮೀನ್ಸ್ ಜನರೇಷನ್ ಗೆ ಬಳಸಲಾಗಿದೆ ಸ್ವಿಚಿಂಗ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಇದರಲ್ಲಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮೂರನೇ ಕ್ವಶನ್ ಗೆ ಡಿ ಅಂದ್ರೆ ಫೋರ್ತ್ ಜನರೇಷನ್ ಗೆ ನಮಗೆ ಬಳಸತಕ್ಕಂತ ಅಪ್ಲೈ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಾಲ್ಕನೇದು ದ ಟೂ ಕೈಂಡ್ಸ್ ಆಫ್ ಮೈನ್ ಮೆಮೊರಿ ಅಂದ್ರೆ ಎರಡು ರೀತಿಯ ಮುಖ್ಯ ಮೆಮೊರಿಗಳು ಯಾವ್ದ್ಯಾವ್ದು? ಅಂದ್ರೆ ನಮಗೆ ಮೈನ್ ಕಂಪ್ಯೂಟರ್ ಬರ್ತಕ್ಕಂಥದ್ದು ಮೆಮೊರಿಗಳು ಯಾವ್ಯಾವ ಬರುತ್ತೆ? ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ನಮಗೆ ಸಿ ರ್ಯಾಮ್ ಅಂಡ್ ರೋಮ್ ಅಂತಕ್ಕಂಥ ನಮಗೆ ಮೈನ್ ಆಗಿ ಬರ್ತಕ್ಕಂಥದ್ದು. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಚೀಫ್ ಕಂಪ್ಯೂಟರ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್ ಅಂದ್ರೆ ಮೊದಲನೇ ತಲೆಮಾರಿನ ಕಂಪ್ಯೂಟರ್ ಮುಖ್ಯ ಅಂಶ ಇದಾಗಿತ್ತು ಅಂದ್ರೆ ಯಾವುದು? ಅಂದ್ರೆ ಮೊದಲನೇ ತಲೆಮಾರಿನ ಯಾವ್ದು ಬಂದಿದೆ ನಮಗೆ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂಡ್ ವ್ಯಾಲ್ಯೂಸ್ ಅಂತಕ್ಕಂಥದ್ದು ನಮಗೆ ಆನ್ಸರ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೋರೇಜ್ ಡಿವೈಸ್ ಕ್ಯಾನ್ ಸ್ಟೋರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ ಡಾಟಾ ಅಂದ್ರೆ ಕೆಳಗಿನ ಯಾವ ಶೇಖರಣಾ ಸಾಧನಗಳು ಗರಿಷ್ಠ ಪ್ರಮಾಣದ ಡಾಟಾವನ್ನು ಸಂಗ್ರಹಿಸಬಹುದು? ಅಂದ್ರೆ ಇದರಲ್ಲಿ ಫ್ಲಾಪಿ ಡಿಸ್ಕ್ ಇದೆ, ಫ್ಲಾಪಿ ಡಿಸ್ಕ್ ಬರೋದಿಲ್ಲ, ಮತ್ತೆ ಕಾಂಪೌಂಡ್ ಡಿಸ್ಕ್ ಬರೋದಿಲ್ಲ, ಮತ್ತೆ ಮ್ಯಾಗ್ನೆಟಿಕ್ ಬರೋದಿಲ್ಲ. ಇದರಲ್ಲಿ ಅಪ್ಲೈ ಆಗ್ತಕ್ಕಂಥದ್ದು ನಮಗೆ ಬಿ ಆನ್ಸರ್ ಬಂದ್ಬಿಟ್ಟಿಕ್ಕೆ ಬಿ ಹಾರ್ಡ್ ಡಿಸ್ಕ್ ಅಲ್ಲಿ ನಾವು ಅಪ್ಲೈ ಅನ್ನ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಎ ಬೈಟ್ ಕನ್ಸಿಸ್ಟ್ ಆಫ್ ಅಂದ್ರೆ ಒಂದು ಬೈಟ್ ಎಂದರೇನು? ಒಂದ್ ಬೈಟ್ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ 8 ಬೈಟ್ಸ್ ಗೆ ಆಡ್ ಆಗ್ತಾ ಹೋಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಎಂಟನೇದು ಯೂನಿವಾಕ್ ಫುಲ್ ಫಾರ್ಮ್ ಅಂದ್ರೆ ಪೂರ್ಣ ಯಾವುದು? ಅಂದ್ರೆ ಫುಲ್ ಫಾರ್ಮ್ ಏನ್ ಬರುತ್ತೆ? ಸೊ ಇದಕ್ಕೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಎ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಅಂತಕ್ಕಂಥದ್ದು. ಓಕೆ, ದೆನ್ ನೆಕ್ಸ್ಟ್ ಒಂಬತ್ತನೇದು ವಾಟ್ ಇಸ್ ದ ಅನದರ್ ಟರ್ಮ್ಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಗೆ ಮತ್ತೊಂದು ಪದ ಯಾವುದು? ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಗೆ ಮತ್ತೊಂದು ಪದ ಯಾವ್ದು ಬರುತ್ತೆ ನಮಗೆ ಇದರಲ್ಲಿ ಅಂತ ಹೇಳಿದ್ರೆ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂತಕ್ಕಂಥದ್ದು ಮೈನ್ ಬರ್ತಕ್ಕಂಥದ್ದು. ಓಕೆನಾ? ದೆನ್ ನೆಕ್ಸ್ಟ್ ವಾಟ್ ಇಸ್ ದ ಟರ್ಮ್ಸ್ ಆಫ್ ವರ್ಲ್ಡ್ ವೈಡ್ ನೆಟ್ವರ್ಕ್ ಆಫ್ ಕಂಪ್ಯೂಟರ್ ಅಂದ್ರೆ ವಿಶ್ವದಾದ್ಯಂತ ಕಂಪ್ಯೂಟರ್ಗಳ ನೆಟ್ವರ್ಕ್ಗೆ ಪದ ಯಾವುದು? ಅಂದ್ರೆ ಯಾವುದು ಪದ ಬರುತ್ತೆ ಇದರಲ್ಲಿ? ಸಿಪಿಯು ಇದೆ, ಇಂಟರ್ನೆಟ್ ಇದೆ, ರ್ಯಾಮ್ ಇದೆ, ನೆಟ್ವರ್ಕ್ ಇದೆ. ಸೊ ನಾವು ಕರೀತಕ್ಕಂಥದ್ದು ಏನಂತ ಕರಿತೀವಿ ಅಂತ ಹೇಳಿದ್ರೆ ಇದರಲ್ಲಿ ಮೈನ್ ಕರೀತಕ್ಕಂಥದ್ದೇ ಬಿ ಇಂಟರ್ನೆಟ್ ಅಂತ ಹೇಳ್ಬಿಟ್ಟು ಇದಕ್ಕೆ ಆನ್ಸರ್ ಅನ್ನ ಕೊಡ್ತೀವಿ. ಓಕೆನಾ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಂಟರ್ನೆಟ್ ಅಂತ ಕರಿತೀವಿ. ಅಂದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದು? ಡಿ ಅಂತಕ್ಕಂಥದ್ದು ನಮಗೆ ಆನ್ಸರ್ ಆಗುತ್ತೆ. ಓಕೆ ಓಕೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ನಿಮಗೆ ಹೊಸ ಹೊಸ ವಿಡಿಯೋಸ್ಗಳು ಮತ್ತೆ ಇನ್ನಷ್ಟು ನಿಮಗೆ ಬ್ಯಾಂಕಿಂಗ್ ಮತ್ತೆ ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಯೂಟರ್ ಕ್ವಶನ್ ಅಂಡ್ ಆನ್ಸರ್ ಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅದರಿಂದ ಯೂಸಸ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು.